ಎದ್ಬಿಟ್ಟು ಅಮ್ಮನ ಕೈಲಿ ತಲೆಗೆ ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ. ನಮ್ಮಮ್ಮ ನೋಡಿ ಇಲ್ಲಿ ಪ್ರೋಟೀನ್ ಪೌಡರ್ ಬಾಕ್ಸ್ ಒಳಗೆ ಸರ್ಫ್ ಇಟ್ಟವ್ರೆ. ಸೊ ಹೆಂಗೋ ಕುತ್ಕೊಂಡವ್ರೆ ನೋಡ್ರಿ. ಹಿಂಗೆ ಮುಚ್ಚಿಬಿಡ್ತೀನಿ ಇವಾಗ, ಹಂಗೆ ಅಲ್ಲೇ ಮಲ್ಕೊಂಡ್ಬಿಟ್ರೆ ಇಲ್ಲಿ. ಸಾಫ್ಟ್ ಆಗಿದೆ, ಪರವಾಗಿಲ್ಲ. ಮಾತ್ರ ಮೆಟೀರಿಯಲ್ ಹಿಂಗಿದ್ರೆ ಹಾಕೊಳಕ್ ಚಂದ. ಯೂಸ್ ಮಾಡ್ತಿದಾರಂತ ಬಟ್ಟೆಗಳನ್ನೆಲ್ಲ ಎಲ್ಲ ಇಟ್ಬಿಟ್ಟಿದ್ದೀನಿ. ಹಲೋ ನಮಸ್ಕಾರ, ನಾನು ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಎದ್ಬಿಟ್ಟು ಅಮ್ಮನ ಕೈಲಿ ತಲೆಗೆ ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ. ಏನಪ್ಪ ಏನು ಹೇಳಿದ್ರಿ, ಏನು ಮಾಡಿದ್ರಿ ನೀವು? ಸೊ ಇವಾಗ ನಾನಾದ್ಮೇಲೆ ಪೋಕೋಗೆ ಎಣ್ಣೆ ಹಚ್ಕೊಡ್ಬೇಕು. ನಾನು ಮುಂದೆನೇ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಅವರ್ ಇವತ್ತು ನಮ್ಮದು ಶಾಪಲ್ಲಿ ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಆಗಿದೆ. ಸೊ ಹಾಗಾಗಿ ಇನ್ನೂ ಒಂದಷ್ಟು ಕೆಲಸಗಳಿದೆ, ಅದ್ರದ್ದು ಅಲ್ಲಿ ಹೋಗಿ ನೋಡಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಟೈಮ್ ತೆಗಿಬೇಕು. ನನ್ನ ಕೆಲಸದ ಮಧ್ಯೆ ಅದು ಟೈಮ್ ತೆಗೆದು ಭಾರಿ ಕಷ್ಟ ಅಂತ ಅನ್ಸುತ್ತೆ ಒಂದೊಂದ್ಸಲ. ಏನೇನೋ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಬರ್ಡೇಗೆ 2 ಸೀರೆ ಕೂಡ ಬಂದಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಲ್ಲ. ಒಂದು ಯಶು ಕೊಟ್ಟಿದ್ದು, ಒಂದು ಅಮ್ಮ ಕೊಟ್ಟಿದ್ದು. ಸೊ ಹಾಗಾಗಿ ಅದನ್ನು ಕೂಡ ಹೋಗಿ ಹೊಲಿಸ್ಕೊಳ್ಳೋಣ ಇವತ್ತು ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಸೊ ಫಸ್ಟು ಶಾಪ್ದು ಕೆಲಸ ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗೋಣ. ಆ್ಯಂಡ್ ಥ್ರೂ ಔಟ್ ದ ಡೇ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ನಾನಿವಾಗ ಸ್ವಲ್ಪ ಗೂಫಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದೇನಂತಂದರೆ, ಈ ಮನೆಗೆ ಬಂದಾಗಲಿಂದ ತುಂಬ ಜಿರ್ಲೆ ಕಾಟ ಜಾಸ್ತಿ ಆಗ್ಬಿಡಿದೆ. ಸೊ ನಾವು ಏನು ಮಾಡಿದ್ರೂ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಏನು ಮಾಡ್ಬೋದು, ನಾರ್ಮಲ್ ಸ್ಪ್ರೇ ಅದೆಲ್ಲ ಮಾಡಿ ಎಲ್ಲ ಥರ ಮಾಡಾಗಿದೆ. ಸೊ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್, ಒಂದು ಜಿರ್ಲೆನೂ ಉಳ್ಕೊಂಡು ನಂಗೆ ಸತ್ತೋಗುತ್ತೆ ಅಂತ ಗೊತ್ತಿದ್ರೆ ಪ್ಲೀಸ್ ಲೆಟ್ ಮೀ ನೋ. ಆ್ಯಂಡ್ ಇವಾಗ ನಾನು ಸ್ಮೂತಿ ಮಾಡ್ಕೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ಡಯಟ್ ರೂಟೀನ್ ಗೈಸ್. ಸೊ ಹಾಗಾಗಿ ಇವತ್ತು 1.5 ಆದರೂ ಏನೂ ತಿಂದಿಲ್ಲ. ಆಮ್ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟಿಕ್ ಟು ದ ಫುಡ್, ಏನೋ ಡಯಟ್ ಫುಡ್ಡಿಗೆ ಸ್ಟಿಕ್ ಆಗಬೇಕಂತಂದರೆ. ಸೊ ಹಾಗಾಗಿ ನಮ್ಮಪ್ಪ ಇವಾಗ ಬಾಕ್ಸಿಂದ ಎಲ್ಲ ತೆಗಿತಾ ಇದ್ದಾರೆ, ಜಾರು ಎಲ್ಲ ಜಾರೆಲ್ಲ ತೆಗಿತಾ ಇದ್ದಾರೆ. ಸೊ ನಾನು ಇದರಲ್ಲಿ ಇವಾಗ ಸ್ಮೂತಿ ಮಾಡ್ಕೋಬೇಕು. ಸೊ ತುಂಬ ದಿನ ಆಗಿತ್ತು ನಾನು ಸ್ಮೂತಿ ಮಾಡಿ. ಐ ಥಿಂಕ್ ಆಲ್ಮೋಸ್ಟ್ 4 months ಮೇಲೆ ಆಗೋಯ್ತು ಸ್ಮೂತಿ ಕುಡಿದು. ಸೊ ಐ ಥಿಂಕ್ ಇಟ್ ವುಡ್ ಬಿ ಫನ್ ಮತ್ತೆ ಕುಡಿಯೋದಕ್ಕೆ. ನಮ್ಮಮ್ಮ ಎಲ್ಲ ಕಡೆ ಅಡ್ಡ ಬಿಡ್ತಾರೆ, ಎಲ್ಲ ಕಡೆ ತುಂಬಿಡ್ತಾರೆ. ಜಾಗನೇ ಇಲ್ಲ ನನಗೆ ಇಲ್ಲಿ. ನಾನು ಯೂಶ್ವಲಿ ಓಟ್ಸ್ನ ಒಂದು ಕೈಯಷ್ಟು ಹಾಕ್ತೀನಿ, ಯಾಕಂದರೆ ಇನ್ನೊಂಚೂರು ಎಕ್ಸ್ಟ್ರಾ ಹಾಕೋಬೋದು, ಒಂದು ಕೈ ಅರ್ಧಷ್ಟು. ಅಷ್ಟು ಓಟ್ಸ್ ಸಾಕು, ಜಾಸ್ತಿ ತಿನ್ನೋಕೆ ಹೋಗಲ್ಲ. ಹಾಕ್ರಿ ಪರವಾಗಿಲ್ಲ, ಮತ್ತೆ ತರ್ತೀನಿ. ಸೊ ಲಾಸ್ಟ್ ಟೈಮ್ ಕಮ್ಮಿ ಓಟ್ಸ್ ತಂದಿದೆ, ಸೊ ದಟ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ವಾಲ್ನಟ್ಸ್ ಕೂಡ ಹಾಕಬೇಕು. ಒಂದು 3 ಹಾಕ್ಕೊಂಡ್ರೆ ಸಾಕು, 4 ಹಾಕ್ಕೊಂಡ್ರೆ ನಡೆಯುತ್ತೆ. ಯೂಶ್ವಲಿ 1-2 ಹಾಕೋತಾ ಇದ್ದೆ ನಾನು. ಸೊ ಹಾಕೊಳ್ಳೋಣ ಗೈಸ್. ನಮ್ಮ ಮನೇಲಿ ನಮ್ಮಮ್ಮ ನೋಡಿ ಇಲ್ಲಿ ಪ್ರೋಟೀನ್ ಪೌಡರ್ ಬಾಕ್ಸ್ ಒಳಗೆ ಸರ್ಫ್ ಇಟ್ಟವ್ರೆ. ತಪ್ಪಿನವ್ರು ಹಾಕೊಂಡ್ಬಿಟ್ರೆ ಮುಗೀತು ಹಾಕೊಂಡವ್ರ ಕತೆ. ಇವಾಗ ಇನ್ನೊಂದು ಡಬ್ಬ ಇದೆ. ಸೊ ಇದು ಹಳೆ ಡಬ್ಬ ಅನ್ಸುತ್ತೆ, ತುಂಬ ಹಳೇದು. ಇವಾಗ ಅದ್ರಲ್ಲಿ ಎತ್ಕೊಂಡು ಹಾಕೊಳ್ಳೋಣ. ಸರ್ಫ್ ಪ್ರೋಟೀನ್ ಶೇಕ್ ಆಗ್ಬಿಡುತ್ತೆ, ಅದು ಬೇಕು. ಇವಾಗ ಪ್ರೋಟೀನ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಒಂದು ಹಾಕ್ರಿ ಪೂರ, ಹೊಟ್ಟೆ ತುಂಬಬೇಕಲ್ಲ. ಸೊ ಇವಾಗ ಒಂದು ಬಾಳೆಹಣ್ಣು ಹಾಕ್ತಾ ಇದ್ದಾರೆ. ಸೊ ಯೂಶ್ವಲಿ ಮುಂಚೆ ಬಾಳೆಹಣ್ಣಲ್ಲಿ ಹಾಕೋತಾ ಇರಲಿಲ್ಲ, ಇವಾಗ ತುಂಬ ಬೋರ್ ಆಗುತ್ತೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ದಿನ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಸೊ ಹಾಗಾಗಿ 2 ಸ್ಲೈಸ್ ಇರಲಿ ಅಂತ ಹಾಕಿಸ್ಕೊಂಡೆ. ಇವಾಗ ಇದನ್ನು ಮಿಕ್ಸಿ ಮಾಡೋಣ. ಇನ್ನೊಂಚೂರು ನೀರು ಹಾಕ್ತೀನಿ ಇದಕ್ಕೆ. ಇವಾಗ ಫೈನಲಿ ಸ್ಮೂತಿ ಆಯಿತು. ಈಗ ಕುಡಿಯೋ ಇವರೆಲ್ಲ ಮಾವಿನ ಹಣ್ಣು ತಿಂತವ್ರೆ, ನಾನು ಸ್ಮೂತಿ ಕುಡಿತೀನಿ. ಪೋಕನು ತಿಂತೋಳು ನೋಡ್ರಿ, ನನಗೂ ಕೊಡ್ಲಿ ಅಂತ ಕಾಯ್ಕೊಂಡು ಕೂತೋಳೆ. ಸೊ ಗೈಸ್, ಲಾಸ್ಟ್ ಟೈಮ್ ನೀವು ನೋಡಿದ್ದಾಗ ನಂದು ಈ ಒಂದು ಟೇಬಲ್ ಏನಿದೆ ಅಲ್ಲಿಗೆ ನಿಲ್ಲಿಸಿದ್ದೆ. ಸೊ ಬಟ್ ನನಗೆ ಇವಾಗ ಇದು ಫುಲ್ ಬ್ಲ್ಯಾಕ್ಔಟ್ ಮಾಡಿಬಿಟ್ಟು ನಂಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಈ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋ ಥರ. ಸೊ ಹಿಂದೆಗಡೆ ಮಂಚ ಏನಿದೆ ಅದನ್ನು ಕೂಡ ಸೆಲ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲ ಈ ಕಡೆ ಮೂವ್ ಮಾಡ್ಕೋತಾ ಇದ್ದೀವಿ. ಸೊ ಅಪ್ಪಾಜಿ ಆ ಕಡೆ ತಳ್ಳಪ್ಪಾಜಿ. ಸೊ ಅದನ್ನು ಆ ಕಾರ್ನರ್ಗೆ ಹಾಕ್ತಾಯಿದ್ದೀವಿ. ಇನ್ನೂ ತುಂಬ ಏನೇನೋ ರೀಅರೇಂಜ್ ಮಾಡಬೇಕು. ಆ್ಯಂಡ್ ಇಲ್ಲಿ ಟೇಬಲ್ ಮೇಲೆ ಏನು ಐಟಮ್ಸ್ ಇದೆ ಅದನ್ನು ಇನ್ನೂ ಅರ್ಧ ಕಮ್ಮಿ ಮಾಡ್ತೀನಿ. ಹಾಂ ನಂಗೆ ಎಷ್ಟು ಫ್ರೀ ಆಗಿರುತ್ತೋ ಅಷ್ಟು ಶೂಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಫುಲ್ ಇಲ್ಲಿ ನಂದು ಶೂಟಿಂಗ್ ಎಕ್ವಿಪ್ಮೆಂಟ್ಸ್ ಏನಿದೆ ಎಲ್ಲ ಇಲ್ಲಿ ಇಟ್ಕೋತೀನಿ. ಆ್ಯಂಡ್ ಇವಾಗ ಎಲ್ಲೆಲ್ಲಿ ಏನೇನು ಇಡಬೇಕು ನೋಡಬೇಕು. ಇದು ಬ್ಯಾಕ್ ಡ್ರಾಪ್ಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ ಬಟ್ಟೆ. ಮುಂಚೆಲ್ಲ ಇದೆಷ್ಟು ದಿಕ್ಕು ಕ್ವಾಲಿಟಿ ಬರ್ತಾಯಿತ್ತು ಗೊತ್ತಾ. ಇವಾಗೆಲ್ಲ ನೋಡಿ ಫುಲ್ ಎಲ್ಲ ತೆಳು, ಆರ್ಡ್ರ್ ಮಾಡಿದ್ದೆಲ್ಲ ತೆಳು ಬರುತ್ತೆ. ಸೊ ಫಸ್ಟ್ ಒಂದು ಬಟ್ಟೆ ಇತ್ತು, ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಸೊ ಇವಾಗ ನನಗೆ ರಾತ್ರಿ ಹೊತ್ತು ಮೇ ಬಿ ಬ್ಯಾಕ್ ಡ್ರಾಪ್ ಯೂಸ್ ಮಾಡೋದು ಹೆಂಗೋ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲದನ್ನು ಇದಕ್ಕೆ ಹಾಕ್ಬಿಡೋಣ ಇಲ್ಲಿ ಹೆಂಗೂ ಬ್ಯಾಕ್ಗ್ರೌಂಡ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಿಕಾಸ್ ಎನಿವೇಸ್ ದಿಸ್ ಇಸ್ ಲೈಕ್ ಅ ಶೂಟಿಂಗ್ ರೂಮ್. ನನಗೆ ಇದನ್ನು ಅಸ್ಥೆಟಿಕಾಗಿ ಇಟ್ಕೋಬೇಕು ಅನ್ನೋದೇನಿಲ್ಲ ಅಲ್ಲಮ್ಮ, ನನ್ನ ಕೆಲಸ ಆದ್ರೆ ಆಯ್ತಲ್ವಾ. ಸೊ ಹಾಗಾಗಿ ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಇದೆರಡನ್ನೂ ಹಾಕ್ತೀನಿ. ಈ ಕರ್ಟನ್ನ ಆ ಕಡೆ ಈ ಕಡೆ ಆಗಲ್ಲ, ಇದು ಬರೀ ಸೈಡಲ್ಲಿ ಇರುತ್ತೆ ಇದೆರಡುವ. ಬೇಕು ಅಂದಾಗ ಹೇಳ್ಕೊತೀನಿ. ಹಾಂ, ಉದ್ದ ಏನಿಲ್ಲ, ಕಟ್ಟಿಡೋಣ ಅಪ್ಪಾಜಿ. ಯೂಸ್ ಮಾಡ್ತೀನಿ. ಏನವ ಹೆಂಗಾರು ಸ್ವಂತ ಮನೆ ಆಗಿದ್ರೆ ಹೆಂಗ್ ಬೇಕು ಹಂಗೆ ಮಾಡ್ಕೋಬೋದು. ಸ್ವಂತ ಮನೆ ಆಗೋ ತನಕ ಹಿಂಗೆ ಜುಗಾಡ್ ಮಾಡಬೇಕು. ಆಗತ್ತಾಗ ಅದು ಒಂದು ಟೈಮ್ ಬರುತ್ತೆ, ದೇವ್ರು ಕೊಡ್ತಾನೆ ಅದು ಟೈಮನ್ನು. ಅಲ್ಲಿ ತನಕ ಏನಾರು ಒಂದು ಜುಗಾಡ್ ಮಾಡ್ಬೇಕಲ್ವಾ. ಮಾಡು ಉಲ್ಟಾ ಆಯ್ತು. ಒಂದು ನಿಮಿಷ ಇದು ಗ್ರೀನ್ ಕ್ಲೋಸ್ ಮಾಡ್ಕೊತೀನಿ.
ಬ್ಯಾಕ್ಗ್ರೌಂಡ್ ಏನಾದ್ರು ಬೇಕಲ್ಲ ಅದಕ್ಕೆ ಕಂಡ್ರೆ ಬಿಕಾಸ್ ಇದು ಸಖತ್ ಲೈಟ್ ಹೊಡಿಯುತ್ತಲ್ಲ ನೋಡಿ ಏನು ಮಾಡ್ಬೋದು ಅಂತ ನಿಲ್ಲಿದ್ದೀನಿ. ನೀನೊಂದು ತೋರಿಸ್ಬೇಕಾ? ಮತ್ತೆ ನಾವು ಮಾತಾಡ್ತಾ ಬೇಕಾ ನಮ್ಮನ್ನು ತೋರಿಸ್ಬೇಕು ತಾನೆ. ಏನೋ ಒಂದು ಫೋನ್ ಮಾಡೋದು ಸ್ಕ್ರೀನ್ ತೋರಿಸೋದು ಸ್ಕ್ರೀನ್ ತೋರಿಸ್. ಏನ್ ಮಾಡ್ತೀಯ ಏನು ಮಾಡ್ತೀಯ? ನನಗಿಂತ ಇವಾಗ್ಲೂ ಮಕ್ಕ ತೋರಿಸ್ತಿಲ್ಲ ನಂದು. ಏನ್ ತೋರಿಸ್ತಾರೋ ನನಗಿಂತ ಈಗ ತೆಗೀರಿ. ಸೊ ಗೈಸ್ ಇವಾಗ ಕರ್ಟನ್ಸ್ ಹಾಕಾಯಿತು. ಆ್ಯಕ್ಚುಲಿ ಪ್ಲ್ಯಾನ್ ಸ್ವಲ್ಪ ಬೇರೆ ಥರನೇ ಇದ್ದಿದ್ದು. ಸೊ ಅದ್ರ ಪ್ರಕಾರನೇ ಹಾಕಿದ್ದೀನಿ. ನನಗೆ ಇಲ್ಲಿ ಫುಲ್ ಇನ್ನೂ ಬ್ಲೈಂಡ್ ಕವರ್ ಆಗೋ ಥರ ಪೂರ ರೂಮ್ ಡಾರ್ಕ್ ಆಗೋ ಥರ ಬೇಕಿತ್ತು. ಬಟ್ ಇಟ್ಸ್ ಓಕೆ, ಸದ್ಯಕ್ಕೆ ಇಷ್ಟ ಆಗಿರಲಿ. ಇದು ಆ್ಯಕ್ಚುಲಿ ತುಂಬ ಲಾಂಗ್ ಇದೆ, ಅದಕ್ಕೆ ಹಂಗೆ ಕಟ್ಟಿದ್ದೀನಿ. ಅಂತೂ ಇಂಥ ಇದಾಯಿತು. ಇವಾಗ ಇದನ್ನು ಈ ಟೇಬಲ್ ಇಲ್ಲಿಗೆ ಮೂವ್ ಮಾಡೋದಕ್ಕೆ ಸಖತ್ತು ರೂಮ್ ಫುಲ್ ಆಗಿದೆ ಅಂತ ಅನಿಸ್ತಿದೆ. ಇಟ್ಸ್ ಲೈಕ್ ರೂಮಲ್ಲಿ ಸ್ಪೇಸೇ ಇಲ್ಲ ಅನ್ನಿಸ್ತಿದೆ. ಮುಂಚೆ ಎಷ್ಟು ಆರಾಮಾಗಿತ್ತು ರೂಮ್ ಅಲ್ಲೇನಪ್ಪಾಜಿ. ಈಗ ಹವೆವರ್ ಇಟ್ಸ್ ಓಕೆ ಫಾರ್ ನಾವು ವಿಲ್ ಕೀಪ್ ಇಟ್ ಲೈಕ್ ದಿಸ್. ಇಲ್ಲಿ ಬೇಕು ಅಂತಂದಾಗ ಇಲ್ಲ ಇವಾಗ ವಿಂಡೋ ಹತ್ರ ಬಂದು ನಿಂತ್ಕೋಬೋದು. ಹಾಂ ಅಲ್ಲ ಅದು ಹಂಗೆ ಟರ್ನ್ ಆಗಲಿ. ಅದು ತುಂಬ ತುಂಬ್ದಂಗೆ ಅನಿಸುತ್ತೆ, ಅದಕ್ಕೆ ಆಡಾಗಿ ಕಾಣಿಸುತ್ತೆ. ಅದು ಸ್ವಲ್ಪ ಟರ್ನ್ ಆಗಲಿ. ಇದೆಲ್ಲ ನನ್ನ ಟ್ರೆಡಿಷ್ನಲ್ ವೇರು ಮತ್ತು ಸಲ್ವಾರ್ ವೇರು, ಅಂದರೆ ಫಂಕ್ಷನ್ಸ್ಗೆಲ್ಲ ಹಾಕೋ ಬಟ್ಟೆ ಇಲ್ಲಿದೆ. ನಮ್ಮಮ್ಮ ಹಿಂದೆಗಡೆ ಇದ್ದಾರೆ. ಅಮ್ಮನ ಮೇಲೆ ಹಾಕ್ತೀರನಪ್ಪಾಜಿ. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 4 o'clock. ಹಾಗಾಗಿ ಇವಾಗ ನಾನು ಸಾಲಡ್ ತಿಂತಾ ಇದ್ದೀನಿ. ಇದೊಂದು ತಿಂದು ಒಂದು 6 ಗಂಟೆಗೆ ಊಟ ಮಾಡ್ತೀನಿ. ಅದೇ ಲಾಸ್ಟ್ ಮೀಲ್ ಅಂದು. ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ನಂದು ಜಾಸ್ತಿ ಹಾಕ್ತಲ್ಲ ಬಟ್ಟೆನೆಲ್ಲ ಇದ್ರೊಳಗೆ ಹಾಕ್ಬಿಟ್ಟಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಹೆಂಗೋಗಿ ಕುತ್ಕೊಂಡವ್ರೆ ನೋಡ್ರಿ. ಹಿಂಗೆ ಮುಚ್ಚಿಬಿಡ್ತೀನಿ ಇವಾಗ. ಹಂಗೆ ಅಲ್ಲೇ ಮಲ್ಕೊಂಡ್ಬಿಟ್ಟೆ ಇಲ್ಲಿ ಹಂಗೆ ಮಡ್ಸಿಡ್ತಾವ ನಮ್ಮಮ್ಮ. ಹಾಂ ಏನಂತ ಮಾತಾಡ್ತೀರ? ಬರ್ರಿ ಎದ್ದು ಬರ್ರಿ. ಓ ಅಲ್ಲಿಂದ ಇಲ್ಲಿ ತಗೊಬರ್ತೀನಿ ಬರ್ರಿ. ಈಸ್ ನಮ್ಮ ಅಮ್ಮಂಗೆ ಅವ್ರ ಅಕ್ಕ ನಮ್ಮ ದೊಡ್ಡಮ್ಮ ಸೀರೆ ಕೊಟ್ಟಿದ್ದಾರೆ. ಸೊ ಇದು ನನಗಂತೆ ನನ್ನ ಬರ್ಡೇಗೆ. ಪರವಾಗಿಲ್ವೇ ನನ್ನ ಬರ್ಡೇಗೆ ಈ ಸಲ. ಸೊ ಯಾರ್ಯಾರು ಅನ್ಎಕ್ಸ್ಪೆಕ್ಟೆಡ್ ಯಾರ್ಯಾರು ಅವರಿಂದ ಎಲ್ಲ ಸಿಕ್ಬಿಡಿದೆ ಈ ಸಲ ಗಿಫ್ಟು ನಮ್ಮ ದೊಡ್ಡಮ್ಮ ಕಡೆಯಿಂದ. 2 ಚೆನ್ನಾಗಿದೆ, 2 ಕೊಟ್ಬಿಟ್ರಿ ನನಗೇನು. ಸುಮ್ಮನೆ ಜೋಕ್ ಮಾಡಿದ್ದು. ಚೆನ್ನಾಗಿದೆ, 2 ಚೆನ್ನಾಗಿದೆ ಒಂಥರ. ನೈಸ್. ಅವ್ರ ಮನೆ ಪಕ್ಕೊಂದು ಮುಂದಿನ ತಿಂಗಳು ಬರ್ಡೇ ಅಂತ, ಅದಕ್ಕೆ ದೀಪಗು ಅಂತ. ಹೌದಾ? ಸೊ ಗೈಸ್ ಇವಾಗ 2 ಸೀರೆ ಆಗಿದೆ. ಅಮ್ಮಂದೊಂದು ನಂದು. ಇವಾಗ ಅದನ್ನು ಹೊಲ್ಸ ಕೊಡಕ್ಕೆ ಹೋಗ್ಬೇಕು. ಹೋಗೋಣ ಅದಕ್ಕೆ. ನಾಳೆ ಹೋಗೋಣ. ಎಂಥದ್ದು ಅವೇ ಸೀರೆ? ಓ ಎಲ್ಲ ಇದ್ರೊಳಗೆ ತುಂಬಿಡ್ಕೊಂಡಿರಾ? ಓ ನಂದು ಇದ್ರಲ್ಲೇ ಇಟ್ಟಿರಾ? ಇನ್ನೊಂದು ಎಲ್ಲಿ ಇಲ್ಲ ಇದೆಯಲ್ಲ 2 ತೋರಿಸ್ರಿ. ಬ್ಲೌಸ್ ಯಾವ ಕಲರ್ ಇದೆ ಅದ್ರದ್ದು? ಇದ್ರದ್ದ ಅದು ಇನ್ನೊಂದ್ರದ್ದು ಎಷ್ಟು ಕೊಟ್ಟಿರೋದು? ಇದು ಇದೀ ಕಲರ್ ಇರೋದು. ಓ ಈ ಥರ ಇದೆಯಾ? ಅದಕ್ಕೆ ತೋರ್ಸಕ್ಕೆ ಉಲ್ಟಾ ಮಾಡ್ತಿರೋದು ನಾನು. ಸಾಫ್ಟ್ ಆಗಿದೆ, ಪರವಾಗಿಲ್ಲ. ಮಾತ್ರ ಮೆಟೀರಿಯಲ್ ಹಿಂಗಿದ್ರೆ ಹಾಕೊಳ್ಳೋಕೆ ಚಂದ ಇರೋದು ಗೊತ್ತಾಗಲ್ಲ. ನಾನು ಹೇಳಿದ್ಮೇಲೆ ಒಟ್ಟು ಅಟ್ಲೀಸ್ಟ್ ಬೆಡ್ ನೀಟಾಗಿ ಇಡ್ಕೋತಾರೆ ಗೈಸ್ ಇವಾಗ. ಅದೊಂದು ಖುಷಿ ನನಗೆ. ನೀಟಾಗಿ ನೋಡಿ ನಾನು ಹಿಂಗೆ ಬೆಡ್ಶೀಟ್ ಹಾಕಬೇಕು ಅಂತ ಹೇಳಿದ್ದೆ. ಸಾರಿ ಬ್ಲ್ಯಾಂಕೆಟ್ನ ಹಿಂಗೆ ಹಾಕಿರ್ತಾರೆ. ಯಾರು ಏನು ಕಮ್ಮಿ ಇಲ್ಲ. ನೀವು ಟವಲ್ ಹಾಕೋ ಜನ ಗೈಸ್ ಸೇಮ್ ಇವ್ರು ಇದಾರಲ್ಲ. ಇಲ್ಲಿ ನೋಡಿ ಹೆಂಗ್ ಹಾಕಿದ್ದಾರೆ. ತೊಳೆದಕ್ ಜಾಗ ಇಲ್ವಾ? ನೋಡಿ ಇಷ್ಟೇ ನೋಡ್ರಿ ಹಿಂಗೆ. ಚಿಕ್ಕ ಮಕ್ಳದ್ದು ಫಸ್ಟ್ಗೆ ದೊಡ್ಡ ಮಕ್ಳದ್ದು ಆಮೇಲೆ ಬರುತ್ತೆ ಬರ್ಡೇ ಅಂದು. ಇದೇನು ಹೆಂಗಂತ ಹೇಳಿದ್ರೆ ದನದ ಚಿಕ್ಕವಳು ಈ ಫಸ್ಟ್ ಬಂದಿದೆ, ಆಮೇಲೆ ದೊಡ್ಡವಳು, ಆಮೇಲೆ ಜುಲೈಯಲ್ಲಿ ಬರುತ್ತೆ ದೀಪದ್ದು. ಸೊ ಗೈಸ್ ನಾನು ಇನ್ನು ಯೂಸ್ ಮಾಡ್ತಿರೋಂಥ ಬಟ್ಟೆಗಳನ್ನೆಲ್ಲ ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ದಟ್ ತೆಗಿಯೋದು ಬೇಡ ಪದೇ ಅಂತ ಹೇಳಿಬಿಟ್ಟು. ಸೊ ಇವಾಗ ನನ್ನ ವಾರ್ಡ್ರೋಬ್ನ ನಿಮಗೆ ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನನ್ನ ರೂಮ್ ಕೂಡ ಕ್ಲೀನ್ ಆಗಿದೆ ಇವಾಗ, ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ವಾರ್ಡ್ರೋಬಲ್ಲಿ ನಮ್ಮ ಅಮ್ಮಂಗೆ ಅವ್ರ ರೂಮಲ್ಲಿ ಜಾಗ ಸಾಕಾಗ್ತಿಲ್ಲ ಅಂದರು. ಸೊ ಹಾಗಾಗಿ ಇಲ್ಲಿ 2 ಸ್ಟೆಪ್ಸ್ ಖಾಲಿ ಮಾಡಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ಬಟ್ಟೆಗಳಿದೆ. ಇಲ್ಲಿ ಹೆಂಗೆ ಇಟ್ಟಿದ್ದೀನಿ ಅಂತಂದರೆ ಪೇರ್ ಇಟ್ಬಿಟ್ಟಿದ್ದೀನಿ ಈ ಥರ ನೋಡಿ. ಸೊ ದಟ್ ಕೈ ಹಾಕಿದ ತಕ್ಷಣ ಪದೇ ಪ್ಯಾಂಟಲ್ಲಿ ಟಾಪಲ್ಲಿ ತುಡ್ಕೊಂಗಿರಲ್ಲ. ಫುಲ್ ಎಲ್ಲ ಪೇರ್ ಮಾಡಿಟ್ಟಿದ್ದೀನಿ. ಅಲ್ಲೆಲ್ಲ ಫುಲ್ ಪಾರ್ಟಿ ವೇರ್ಸ್ ಇಟ್ಟಿದ್ದೀನಿ. ಸೊ ದಟ್ ಎಲ್ಲ ಸರಿ ಹೋಗೋ ಥರ. ಸೊ ಇಲ್ಲೊಂದು ಸೈಡ್ ಆದರೆ ಇನ್ನೊಂದು ಸೈಡ್ ಬಂದುಬಿಟ್ಟು ಈ ಥರ ಇಟ್ಟಿದ್ದೀನಿ. ಸೊ ನಂದು ಇನ್ನೊಂದು ಹ್ಯಾಬಿಟ್ ಏನಪ್ಪ ಅಂತಂದರೆ ಒಂದು ಬಟ್ಟೆ ಮುಟ್ಟಿದ್ರೆ ಇನ್ನೊಂದು ಬಟ್ಟೆ ಬಿದ್ದೋಗೋದು. ಸೊ ಇಲ್ಲೆಲ್ಲ ಜಾಸ್ತಿ ಇಡ್ತಿರ್ಬೇಕಾದ್ರೆ. ಸೊ ಹಾಗಾಗಿ ಎಷ್ಟು ಸ್ಪೇಷಿಯಸ್ ಆಗಿ ಇಟ್ಕೋಬೋದು ಅಷ್ಟು ಸ್ಪೇಷಿಯಸ್ ಆಗಿ ಇಟ್ಕೊಂಡಿದ್ದೀನಿ. ಸೊ ದಟ್ ಯಾವುದೇ ಥರ ಗಜಿಬಿಜಿ ಆಗಬಾರ್ದು ಅಂತ. ಫಾರ್ ಮೀ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಥಿಂಗ್ಸ್ ಟು ಬಿ ಇನ್ ಇಟ್ಸ್ ಪ್ಲೇಸ್. ಇಲ್ಲ ಅಂತಂದರೆ ಆರಾಮಾಗಿರೋಕ್ಕಾಗಲ್ಲ ನನಗೆ. ಸೊ ತಲೆಯಲ್ಲಿ ಏನೋ ಇದ್ದಂಗೆ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಿಗೆ ವಾರ್ಡ್ರೋಬ್ದು ಸಾರ್ಟ್ ಆಯಿತು. ಡ್ರೆಸ್ಸಿಂಗ್ ಟೇಬಲ್ದು ಕೂಡ ಸಾರ್ಟ್ ಆಯಿತು. ಬಟ್ ಡ್ರೆಸ್ಸಿಂಗ್ ಟೇಬಲ್ಲು
ಈ ಟೇಬಲ್ ಏನಿತ್ತು ಅದು ಅಲ್ಲಿತ್ತು, ಬಟ್ ಇವಾಗ ಫುಲ್ ಸೆಟಪ್ ಚೇಂಜ್ ಮಾಡಿದ್ದೀನಿ ನನಗೆ ಶೂಟಿಗೆ ಸರಿ ಹೋಗೋ ಥರ. ಇದೊಂದು ಬೆಡ್ ಏನಿದೆ ಇದನ್ನು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಕೊಟ್ಬಿಟ್ಟು ಸೋಫಾ ಏನಾದ್ರು ತರೋಣ ಈ ರೂಮ್ಗೆ 2 ಸೀಟರ್ಸ್ ಅಂತ. ಬಟ್ ಐಮ್ ಸ್ಟಿಲ್ ನಾಟ್ ಶೋರ್ ಏನು ಮಾಡೋದು ಅಂತ. ವಿಲ್ ಸಿ. ಸದ್ಯಕ್ಕೆ ಈ ರೂಮ್ ಹಿಂಗೆ ಕಾಣಿಸ್ತಾ ಇದೆ. ನನ್ನ ಸಬ್ಸ್ಕ್ರೈಬರ್ ನಾನು ಯಾವಾಗ ಬಂದಾಗಲೂ ನೀವು ಸಿಗಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಿ ನನಗೆ ಮಾತಾಡಿಸ್ತಾ ಇದ್ರು. ಸೊ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇವತ್ತು ನನಗೆ ಶಾಪಲ್ಲಿ ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು. ಸೊ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದೆ. ಸೊ ಅದು ಈ ವಿಡಿಯೋ ಆದಮೇಲೆ ಬರುತ್ತೆ. ಆ್ಯಂಡ್ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ತರಬೇಕಿತ್ತು, ಅದು ದಿನ ಫಿಗರ್ ಔಟ್ ಮಾಡ್ಕೊತಿದ್ದೆ. ನಮ್ಮಪ್ಪ ನೋಡಿ ಹಿಡ್ಕೊಂಡು ನನ್ನ ನೋಡ್ತವ್ರೆ. ಏನು ಚಿನ್ನದ್ದು ಇವಾಗ ನಮ್ಮಮ್ಮನೂ ಅದೇನೋ ಮಾತಾಡ್ತಿದ್ದಾರೆ. ಸೊ ಇವತ್ತು ನಮ್ಮ ಆರ್ಟಿಸ್ಟ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಡಕ್ಟ್ ಏನೇನು ಬೇಕು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಅವ್ರಿಗೆ ಏನೇನು ಬೇಕು ಅದಲ್ಲ ಅವ್ರಿಗೆ ಸರಿ ಹೋಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಪ್ರಾಡಕ್ಟ್ ತೊಗೊಳಕ್ಕೆ ಅಂತ ಹೇಳಿ ಬಂದಿದ್ದೀವಿ. ತುಂಬ ಕನ್ಫ್ಯೂಷನ್ ಇದೆ ಏನು ತೊಗೊಳೋದು ಅಂತ, ಅದೇ ನೋಡ್ತಾ ಇದ್ದೀವಿ. Last time we talked, you had nothing to say. ನಾನು ಮೇಕಪ್ಪಲ್ಲಿ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಅದಕ್ಕೆ ಇಲ್ಲಿ ಸ್ಟಿಕ್ಕರ್ ನೋಡೋಣ ಅಂತ ಬಂದೆ. ಇಲ್ಲಿ ಯಾವ್ಯಾವ ಥರದ್ದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ chose to walk, give what we had away. I hope you get what you're looking for, but babe with me, you close the door on everything we could have been. Don't go thinking we could be friends. No, बहुत छोटा सा वो एक्चुअली बॉक्स था मेरे हिसाब से। काम का नहीं होता।